ಮೊನ್ನೆಯಷ್ಟೇ ತಮಿಳುನಾಡು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಡಪ್ಪಾಡಿ ಪಳನಿಸ್ವಾಮಿ ಇವತ್ತು ಅಗ್ನಿ ಪರೀಕ್ಷೆ ಎದುರಿಸಲಿದ್ದಾರೆ. ವಿಧಾನಸಭೆಯಲ್ಲಿ ಇಪಿಎಸ್ ಇವತ್ತು ವಿಶ್ವಾಸಮತ ಯಾಚನೆ ಮಾಡಲಿದ್ದಾರೆ. ಅತ್ತ ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ ಪಳನಿಸ್ವಾಮಿ ಅವರ ಬೆಂಬಲಿತ ಶಾಸಕರು ಸೇಫ್ ಆಗಿದ್ರೆ ಎತ್ತ ಪಳನಿಸ್ವಾಮಿಗೆ ಸೆಡ್ಡು ಹೊಡೆಯೋಕೆ ಪನ್ನೀರ್ ಸೆಲ್ವಂ ಗ್ಯಾಂಗ್ ಸಿದ್ಧತೆಯನ್ನ ನಡೆಸಿದೆ. ಶಾಸಕರನ್ನ ತಮ್ಮತ್ತ ಸೆಳ್ಕೊಳ್ಳೋಕೆ ಹೊಸ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಶ್ವಾಸಮತ ಯಾಚನೆ ವಿರುದ್ಧವಾಗಿ ಮತ ಚಲಾವಣೆ ಮಾಡೋಕೆ ಪನ್ನೀರ್ ಕ್ಯಾಂಪ್ ನಿರ್ಧಾರವನ್ನ ಮಾಡಿದೆ. ಪನ್ನೀರ್ ಸೆಲ್ವಂ ಪಳನಿಸ್ವಾಮಿ ಪಾಳೆಯದ ಶಕ್ತಿಯನ್ನ ಕುಂದಿಸೋಕೆ ರಣತಂತ್ರವನ್ನ ರೂಪಿಸ್ತಾ ಇರೋ ಬೆನ್ನಲ್ಲೇ ಎತ್ತ ಎಐಎಡಿಎಂಕೆ ಶಾಸಕರಿಗೆ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಸದನದಲ್ಲಿ ಹಾಜರಿದ್ದು ಸರ್ಕಾರದ ಪರ ಮತ ಚಲಾಯಿಸಬೇಕು ಅಂತ ತಮಿಳುನಾಡು ವಿಧಾನಸಭೆಯ ಮುಖ್ಯ ಸಚೇತಕ ರಾಜೇಂದ್ರನ್ ವಿಪ್ ಜಾರಿ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಶಕ್ತಿ ಕೇಂದ್ರದ ಬಳಿಯಲ್ಲಿ ಸಾಕಷ್ಟು ಸಂಖ್ಯೆಯ ಶಾಸಕರು ಆಗಮಿಸ್ತಾ ಇರುವುದು. ಇವತ್ತು ಏನು ಪಳನಿಸ್ವಾಮಿ ಅವರ ವಿಶ್ವಾಸಮತ ಯಾಚನೆ ಇದೆ. 11 ಗಂಟೆಗೆ ವಿಶ್ವಾಸಮತ ಯಾಚನೆ ಶುರುವಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಶಕ್ತಿ ಕೇಂದ್ರಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಇನ್ನು ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿದೆ. ಕೇವಲ ಶಾಸಕರು ಹಾಗೆ ಅಧಿಕಾರಿಗಳಿಗೆ ಮಾತ್ರ ವಿಧಾನಸಭೆಯ ಒಳಗಡೆ ಎಂಟ್ರಿಯನ್ನ ಕೊಡಲಾಗ್ತಾ ಇದೆ. ಹೀಗಾಗಿ ಇವತ್ತಿನ 11 ಗಂಟೆಗೆ ನಡೆಯಲಿರುವ ಏನು ವಿಶ್ವಾಸಮತ ಯಾಚನೆ ಇದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪಳನಿಸ್ವಾಮಿ ಅವರ ವಿರುದ್ಧ ಪನ್ನೀರ್ ಸೆಲ್ವಂ ಗ್ಯಾಂಗ್ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇರುವುದು. ವಿಶ್ವಾಸಮತಕ್ಕೆ ವಿರುದ್ಧವಾಗಿ ಮತವನ್ನ ಚಲಾಯಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದರೆ ಇತ್ತ ವಿಪ್ ಅನ್ನ ಜಾರಿಗೊಳಿಸಲಾಗಿದೆ. ಪಕ್ಷದ ಮುಖ್ಯ ಸಚೇತಕರು ವಿಪ್ ಜಾರಿಗೊಳಿಸಿದ್ದು. ಎಐಎಡಿಎಂಕೆ ಪಕ್ಷದ ಎಲ್ಲಾ ಶಾಸಕರು ಕೂಡ ಖುದ್ದಾಗಿ ಹಾಜರಿದ್ದು ಸರ್ಕಾರದ ಪರವಾಗಿ ಮತವನ್ನ ಚಲಾಯಿಸಬೇಕು ಅನ್ನೋ ಆದೇಶವನ್ನ ಹೊರಹಾಕಿದೆ. ತಮಿಳುನಾಡಿನ ವಿಧಾನಸಭೆಯ ಮುಖ್ಯ ಸಚೇತಕ ರಾಜೇಂದ್ರನ್ ವಿಪ್ ಜಾರಿಗೊಳಿಸಿದ್ದಾರೆ. ನಿರ್ಣಯದ ಮೇಲೆ ಪ್ರತಿಪಕ್ಷ ನಾಯಕ ಎಂಕೆ ಸ್ಟಾಲಿನ್ ಕೂಡ ಮಾತನಾಡಲಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ಇನ್ನೇನು ಕೆಲವೇ ಕ್ಷಣಗಳು ಉಳಿದಿದೆ ವಿಶ್ವಾಸಮತ ಯಾಚನೆಗೆ. ಶಾಸಕರೆಲ್ಲ ಆಗಮಿಸುತ್ತಿದ್ದಾರಾ ಶಕ್ತಿ ಕೇಂದ್ರದತ್ತ? ಸದ್ಯಕ್ಕೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಸ್ಮಿತಾ, ಈಗಾಗಲೇ ಎಲ್ಲ ಶಾಸಕರುಗಳು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಏನು ಡಿಎಂಕೆ ಶಾಸಕರು ಒಟ್ಟಾಗಿ ಬಂದ್ರು, ಅವರ ಕಾರ್ಗಳನ್ನ ಒಳಗಡೆ ಬಿಡ್ಲಿಲ್ಲ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡ್ಬಿಟ್ಟು ಸ್ಟಾಲಿನ್ ಸೇರಿದಂತೆ ಎಲ್ಲ ನಾಯಕರುಗಳು ಒಂದು ಮೆರವಣಿಗೆ ಮೂಲಕ ಅಲ್ಲಿಗೆ ಆಗಮಿಸಿದ್ದನ್ನ ನಾವು ನೋಡಿದ್ವಿ. ಎಲ್ಲ ಶಾಸಕರುಗಳು ಈಗಾಗಲೇ ಬಂದಿರ್ತಕ್ಕಂಥದ್ದು. ಎಲ್ಲ ಸಚಿವರುಗಳು ಒಟ್ಟಾಗಿ ಈಗಾಗಲೇ ಬಂದು ವಿಧಾನಸಭೆಯನ್ನ ಸೇರಿದ್ದಾರೆ. ಇನ್ನು ರೆಸಾರ್ಟ್ ನಲ್ಲಿ ಏನು ಶಾಸಕರುಗಳಿದ್ರು ಅವರು ಕೂಡ ಈಗ ಒಳಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಈ ಎಲ್ಲ ಶಾಸಕರುಗಳು ಈಗ ರೆಸಾರ್ಟ್ ಇಂದ ಬಂದಂತವರಿಗೆ ಒಂದು ಎಸ್ಕಾರ್ಟ್ ಪೊಲೀಸ್ ವಾಹನಗಳನ್ನ ಕೂಡ ಕೊಟ್ಟು ಅವರನ್ನ ಕರೆಸಿರ್ತಕ್ಕಂಥದ್ದು. ಎಲ್ಲರನ್ನು ಕೂಡ ಏನು ಮಂತ್ರಿಗಳು ಕೆಲವು ವಾಹನಗಳಲ್ಲಿ, ಅವರ ವಾಹನಗಳಲ್ಲಿ, ಕಾರ್ಗಳಲ್ಲಿ ಕರೆಸಂದ್ರೆ ಇನ್ನಷ್ಟು ಕೆಲವರು ಬಸ್ಗಳಲ್ಲಿ ಕೂಡ ಬಂದಿದ್ದಾರೆ. ಎಲ್ಲ ಶಾಸಕರುಗಳು ಈಗ ಬಂದು ಈಗ ವಿಧಾನಸಭೆಯ ಒಳಗಡೆ ಸೇರ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಎಲ್ಲ ಶಾಸಕರು ಅವರ ಹಾಜರಾತಿಯನ್ನ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಆ ಹಾಜರಾತಿ ರಿಜಿಸ್ಟರ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಏನು ಸಭೆಯ ಕಲಾಪ ಇರ್ತಕ್ಕಂಥದ್ದು 11 ಗಂಟೆಗೆ ಶಾರ್ಪ್ ಆಗಿ ಸಭೆಯ ಅಧ್ಯಕ್ಷರು, ಈ ಸ್ಪೀಕರ್ ಏನಿದ್ದಾರೆ ಧನ್ಪಾಲ್ ಅವರು ಸಭೆಯನ್ನ ಆರಂಭಿಸ್ತಾರೆ. ಆರಂಭದಲ್ಲೇ ವಿಶ್ವಾಸಮತ ಯಾಚನೆಯ ಒಂದು ನಿರ್ಣಯವನ್ನ ಮಂಡಿಸೋದಕ್ಕೆ ಮುಖ್ಯಮಂತ್ರಿಗೆ ಸೂಚಿಸ್ತಾರೆ. ಆ ಮುಖ್ಯಮಂತ್ರಿ ವಿಶ್ವಾಸಮತ ನಿರ್ಣಯದ ಮಂಡನೆಯನ್ನ ಮಾಡಿದ ನಂತರದಲ್ಲಿ ಅದನ್ನ ಚರ್ಚೆಗೆ ತಗೊಳ್ತಾರಾ ಇಲ್ಲ ಅನ್ನೋದನ್ನ ನೋಡ್ಬೇಕು. ಈ ವಿಶ್ವಾಸಮತ ಯಾಚನೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಡಿಎಂಕೆ ಮತ್ತೆ ಪನ್ನೀರ್ ಸೆಲ್ವಂ ಬಣದವರು ಈಗಾಗಲೇ ಒತ್ತಾಯ ಪಡಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಚರ್ಚೆಗೆ ಅವಕಾಶ ನೀಡದೆ ಕೇವಲ ಕೆಲವು ಅಭಿಪ್ರಾಯಗಳನ್ನ ಮಾತ್ರ ಪಡೆದು ಮತಕ್ಕೆ ಹಾಕೋದಕ್ಕೆ ಈಗಾಗಲೇ ಒಂದು ಸರ್ಕಾರದ ಪರವಾಗಿ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಬೇಕು ಯಾವ ರೀತಿಯಲ್ಲಿ ಸಭಾಧ್ಯಕ್ಷರು ನಿರ್ಣಯವನ್ನ ಅಂಗೀಕರಿಸ್ತಾರೆ ಅಂತ ಹೇಳಿ. ಅದಾದ ನಂತರದಲ್ಲಿ ಒಂದು ನಿರ್ಣಯದ ಮೇಲೆ ಮತದಾನ ನಡೆಯುತ್ತೆ. ಆ ಮತದಾನದಲ್ಲಿ ವಿಶ್ವಾಸಮತ ಗೆದ್ದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸಭಾಧ್ಯಕ್ಷರು ತೀರ್ಪು ಕೊಡ್ತಾರೆ. ಸ್ಮಿತಾ, ಧನ್ಯವಾದ ರಮೇಶ್ ಮಾಹಿತಿಗಾಗಿ.